ಏನೇ ಆದರೂ ಸ್ವಂತ ಮಕ್ಕಳು ಅಂತ ಇರಬೇಕು. ಇನ್ಯಾರೋ ಮಕ್ಕಳನ್ನ ನಮ್ಮ ಮಕ್ಕಳು ಅಂತ ಅಂದ್ಕೊಂಡು ಅವ್ರ ಜೊತೆ ಬದುಕೋದಿದೆಯಲ್ಲ, ಸ್ವಲ್ಪ ಹಿಂಸೆ ಆಗುತ್ತೆ. ಈ ಮಾತು ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಇದೇ ಮಾತನ್ನ ಇಟ್ಕೊಂಡು ಬಾಲಿವುಡ್‌ನ ಹೆಸರಾಂತ ನಟ ಅನುಪಮ್ ಖೇರ್ ಅವ್ರು ಮಾತಾಡ್ತಾರೆ. ಹೌದು, ನಮ್ಮ ಸ್ವಂತ ಮಕ್ಕಳು ಅಂತ ಇರಬೇಕು. ಇನ್ಯಾರೋ ಮಕ್ಕಳನ್ನ ನಮ್ಮ ಮಕ್ಕಳು ಅಂತ ಅಂದ್ಕೊಂಡು ಅವ್ರ ಜೊತೆ ಬದುಕೋದಿದೆಯಲ್ಲ, ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಅನುಪಮ್ ಖೇರ್ ಯಾರು ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಹಿಂದಿ ಸಿನಿಮಾಗಳನ್ನ ನೋಡ್ತಾ ಇದ್ರೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಅನುಪಮ್ ಖೇರ್ ಅವರು ಬಾಲಿವುಡ್ ಚಿತ್ರರಂಗದಲ್ಲಿ 542 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಇವತ್ತು ಅವರಿಗೆ 71 ವರ್ಷ. ಆಗ ನಾವು ಚಿಕ್ಕವರಿದ್ದಾಗ ಅವರು ಹೇಗೆ ಕಾಣಿಸ್ತಾ ಇದ್ರು, ಇವಾಗಲೂ ಕೂಡ ಹಾಗೆ ಕಾಣಿಸ್ತಿದ್ದಾರೆ. ನಾವು ಚಿಕ್ಕವರಿದ್ದಾಗ ಅವರು ಹೇಗೆ ಆ್ಯಕ್ಟ್ ಮಾಡ್ತಿದ್ರು, ಇವಾಗಲೂ ಕೂಡ ಹಾಗೆ ಆ್ಯಕ್ಟ್ ಮಾಡ್ತಿದ್ದಾರೆ. 71 ವರ್ಷ ಆದಮೇಲೆ ಈ ಮಾತು ಅವರಿಗೆ ನಿಜ ಅನಿಸುತ್ತೆ ಅನ್ನೋದಾದರೆ ನೀವೇ ಯೋಚನೆ ಮಾಡಿ. ಅನುಪಮ್ ಖೇರ್ ಅವರಿಗೆ ಮದುವೆ ಆಗಿಲ್ಲ ಅಂತೇನಿಲ್ಲ, ಮದುವೆ ಆಗಿದೆ. ಕಿರಣ್ ಖೇರ್ ಅವರು ಅವರ ಹೆಂಡತಿ. ಇವರಿಬ್ಬರಿಗೂ 1988ರಲ್ಲಿ ಮದುವೆ ಆಗುತ್ತೆ. ಇವರಿಬ್ಬರು ಮದುವೆ ಆಗೋಕ್ಕಿಂತ ಮುಂಚೆನೇ ಕಿರಣ್ ಖೇರ್ ಅವರಿಗೆ ಆಲ್ರೆಡಿ ಒಂದು ಮದುವೆ ಆಗಿರುತ್ತೆ. ಅದು ಡಿವೋರ್ಸ್ ಆಗಿರುತ್ತೆ. ಡಿವೋರ್ಸ್ ಆಗಬೇಕಾದ್ರೆ ಕಿರಣ್ ಖೇರ್ ಅವರಿಗೆ 4 ವರ್ಷದ ಒಂದು ಗಂಡು ಮಗು ಇರುತ್ತೆ. ಆ ಗಂಡು ಮಗುವಿನ ಹೆಸರು ಸಿಕಂದರ್ ಅಂತ. ನೀವು ಹಿಂದಿ ಸಿನಿಮಾಗಳನ್ನು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ, ನೋಡಿರ್ತೀರ. ಅವರು ಸುಮಾರು ಸಿನಿಮಾಗಳಲ್ಲಿ ಕೂಡ ಆ್ಯಕ್ಟ್ ಕೂಡ ಮಾಡಿದ್ದಾರೆ. ಮದುವೆ ಆದಮೇಲೆ ಆ ಮಗುಗೆ ಸಿಕಂದರ್ ಖೇರ್ ಅಂತ ಹೆಸರನ್ನು ಕೊಟ್ಟಿದ್ದಾರೆ. ಆದರೆ ಯಾಕೋ ಗೊತ್ತಿಲ್ಲ, ಇಷ್ಟು ವರ್ಷ ಅನಿಸ್ತಾ ಇರಲಿಲ್ಲ, ಈಗ ಅನಿಸ್ತಾ ಇದೆ. ಈ ಒಂದು 7-8 ವರ್ಷಗಳಿಂದ ನನಗೆ ಈ ರೀತಿ ಅನಿಸ್ತಾ ಇದೆ. ಸ್ವಂತ ಮಗ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದೇನೋ ಅಂತ ಅನಿಸ್ತಾ ಇದೆ. ನನಗೆ ಅವನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಅಥವಾ ಅವನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ. ಅದು ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಸುಮಾರು ಒಂದು 7-8 ವರ್ಷಗಳಿಂದ ನನಗಿದು ಅನಿಸ್ತಾ ಇದೆ. ನನಗೆ ಒಬ್ಬ ಸ್ವಂತ ಮಗ ಇರಬೇಕಾಗಿತ್ತು ಅಂತ. ನಾನು ಮೊದಲು ತುಂಬ ಬ್ಯುಸಿ ಇರ್ತಿದ್ದೆ, ಶೂಟಿಂಗ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆವಾಗ ನನಗೇನು ಅಷ್ಟೊಂದು ಯೋಚನೆಗಳು ಬರ್ತಾ ಇರಲಿಲ್ಲ. ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ನಾನು ತುಂಬ ಒಂಟಿಯಾಗಿದ್ದೀನಿ, ಒಂಟಿಯಾಗಿ ಉಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋಂತ ಅನ್ನಿಸ್ತಾ ಇದೆ. ಯಾಕಂದರೆ ಅವರು ಬ್ಯುಸಿಯಾಗಿದ್ದಾರೆ, ಅದಕ್ಕೋಸ್ಕರ ಇದ್ದರೂ ಇರ್ಬೋದು. ಆದರೂ ಕೂಡ ಎಲ್ಲೋ ಒಂದು ಕಡೆ ಸ್ವಂತ ಮಗ ಇರಬೇಕಿತ್ತು ಅಂತ ಪದೇ ಪದೇ ಅನ್ನಿಸ್ತಾ ಇರ್ತದೆ ಅಂತ ಹೇಳ್ತಾರೆ.